ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ಹೆಮ್ಮೆಯ ವಿಚಾರ ಇದು ಅಂತ, ಆರ್ಮಿ ಕೆಲಸಕ್ಕೆ ಇಲ್ಲಿಂದನೇ ಸಲ್ಯೂಟ್ ಹೇಳ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಭಯೋತ್ಪಾದನೆ ಭಾರತದ ಕಡೆ ಸುಳಿಯದಂತೆ ಮಾಡಬೇಕು ಅಂತ, ಭಯೋತ್ಪಾದಕರ ಮನೆಗೆ ನುಗ್ಗಿ ಹೊಡೆಯಬೇಕು ಅಂದ್ರೆ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ನಿಜ, ಇಂಥ ಸಮಯದಲ್ಲಿ ಯಾವುದೇ ತರಹದ ರಾಜಕೀಯ ಅಥವಾ ಇದೆಲ್ಲ ನೋಡದೆ ವಿ ಶುಡ್ ಸ್ಟ್ಯಾಂಡ್ ಅಸ್ ಒನ್ ನೇಷನ್. ಕೇಳೋಣ ಬನ್ನಿ ಏನ್ ಹೇಳಿದ್ರು ಅಂತ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಏನಾಗಿದೆ, ಬಹಳ ಅತ್ಯಂತ ಹೆಮ್ಮೆ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸು, ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟ್ ಅನ್ನು ಹೇಳಿಕೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನ ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೀನಿ. ಒಂದು ಬಿಹಾರದ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಒಂದು ಆರೋಪ ಇತ್ತು. ಈಗ ಉಗ್ರರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂತದ್ದು ಆಗ್ಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸ್ಕೊಂತಾರೆ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವ್ದು ಹೆಚ್ಚು ಬೆಳೆಸಿ ಮಾತನಾಡಕ್ ಹೋಗ್ತಾ ಇಲ್ಲ. ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ ಏರ್ಫೋರ್ಸ್ ಏರ್ ಸ್ಟ್ರೈಕ್ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ಹೆಮ್ಮೆಯ ವಿಚಾರ ಇದು ಅಂತ, ಆರ್ಮಿ ಕೆಲಸಕ್ಕೆ ಇಲ್ಲಿಂದನೇ ಸಲ್ಯೂಟ್ ಹೇಳ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಭಯೋತ್ಪಾದನೆ ಭಾರತದ ಕಡೆ ಸುಳಿಯದಂತೆ ಮಾಡಬೇಕು ಅಂತ, ಭಯೋತ್ಪಾದಕರ ಮನೆಗೆ ನುಗ್ಗಿ ಹೊಡೆಯಬೇಕು ಅಂದ್ರೆ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ನಿಜ, ಇಂಥ ಸಮಯದಲ್ಲಿ ಯಾವುದೇ ತರಹದ ರಾಜಕೀಯ ಅಥವಾ ಇದೆಲ್ಲ ನೋಡದೆ ವಿ ಶುಡ್ ಸ್ಟ್ಯಾಂಡ್ ಅಸ್ ಒನ್ ನೇಷನ್. ಕೇಳೋಣ ಬನ್ನಿ ಏನ್ ಹೇಳಿದ್ರು ಅಂತ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಏನಾಗಿದೆ, ಬಹಳ ಅತ್ಯಂತ ಹೆಮ್ಮೆ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸು, ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟ್ ಅನ್ನು ಹೇಳಿಕೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನ ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೀನಿ. ಒಂದು ಬಿಹಾರದ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಒಂದು ಆರೋಪ ಇತ್ತು. ಈಗ ಉಗ್ರರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂತದ್ದು ಆಗ್ಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸ್ಕೊಂತಾರೆ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವ್ದು ಹೆಚ್ಚು ಬೆಳೆಸಿ ಮಾತನಾಡಕ್ ಹೋಗ್ತಾ ಇಲ್ಲ. ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ ಏರ್ಫೋರ್ಸ್ ಏರ್ ಸ್ಟ್ರೈಕ್ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ಹೆಮ್ಮೆಯ ವಿಚಾರ ಇದು ಅಂತ, ಆರ್ಮಿ ಕೆಲಸಕ್ಕೆ ಇಲ್ಲಿಂದನೇ ಸಲ್ಯೂಟ್ ಹೇಳ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಭಯೋತ್ಪಾದನೆ ಭಾರತದ ಕಡೆ ಸುಳಿಯದಂತೆ ಮಾಡಬೇಕು ಅಂತ, ಭಯೋತ್ಪಾದಕರ ಮನೆಗೆ ನುಗ್ಗಿ ಹೊಡೆಯಬೇಕು ಅಂದ್ರೆ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ನಿಜ, ಇಂಥ ಸಮಯದಲ್ಲಿ ಯಾವುದೇ ತರಹದ ರಾಜಕೀಯ ಅಥವಾ ಇದೆಲ್ಲ ನೋಡದೆ ವಿ ಶುಡ್ ಸ್ಟ್ಯಾಂಡ್ ಅಸ್ ಒನ್ ನೇಷನ್. ಕೇಳೋಣ ಬನ್ನಿ ಏನ್ ಹೇಳಿದ್ರು ಅಂತ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಏನಾಗಿದೆ, ಬಹಳ ಅತ್ಯಂತ ಹೆಮ್ಮೆ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸು, ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟ್ ಅನ್ನು ಹೇಳಿಕೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನ ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೀನಿ. ಒಂದು ಬಿಹಾರದ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಒಂದು ಆರೋಪ ಇತ್ತು. ಈಗ ಉಗ್ರರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ.
ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂತದ್ದು ಆಗ್ಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸ್ಕೊಂತಾರೆ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವ್ದು ಹೆಚ್ಚು ಬೆಳೆಸಿ ಮಾತನಾಡಕ್ ಹೋಗ್ತಾ ಇಲ್ಲ. ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ ಏರ್ಫೋರ್ಸ್ ಏರ್ ಸ್ಟ್ರೈಕ್ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ಹೆಮ್ಮೆಯ ವಿಚಾರ ಇದು ಅಂತ, ಆರ್ಮಿ ಕೆಲಸಕ್ಕೆ ಇಲ್ಲಿಂದನೇ ಸಲ್ಯೂಟ್ ಹೇಳ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಭಯೋತ್ಪಾದನೆ ಭಾರತದ ಕಡೆ ಸುಳಿಯದಂತೆ ಮಾಡಬೇಕು ಅಂತ, ಭಯೋತ್ಪಾದಕರ ಮನೆಗೆ ನುಗ್ಗಿ ಹೊಡೆಯಬೇಕು ಅಂದ್ರೆ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ನಿಜ, ಇಂಥ ಸಮಯದಲ್ಲಿ ಯಾವುದೇ ತರಹದ ರಾಜಕೀಯ ಅಥವಾ ಇದೆಲ್ಲ ನೋಡದೆ ವಿ ಶುಡ್ ಸ್ಟ್ಯಾಂಡ್ ಅಸ್ ಒನ್ ನೇಷನ್. ಕೇಳೋಣ ಬನ್ನಿ ಏನ್ ಹೇಳಿದ್ರು ಅಂತ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಏನಾಗಿದೆ, ಬಹಳ ಅತ್ಯಂತ ಹೆಮ್ಮೆ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸ್, ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟ್ ಅನ್ನು ಹೇಳಿಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನ ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೀನಿ. ಒಂದು ಬಿಹಾರದ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಒಂದು ಆರೋಪ ಇತ್ತು. ಸೊ ಈಗ ಉಗ್ರರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂತದ್ದು ಆಗ್ಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸ್ಕೊಂತಾರೆ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವ್ದು ಹೆಚ್ಚು ಬೆಳೆಸಿ ಮಾತನಾಡಕ್ ಹೋಗ್ತಾ ಇಲ್ಲ. ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ ಏರ್ಫೋರ್ಸ್ ಏರ್ ಸ್ಟ್ರೈಕ್ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ಹೆಮ್ಮೆಯ ವಿಚಾರ ಇದು ಅಂತ, ಆರ್ಮಿ ಕೆಲಸಕ್ಕೆ ಇಲ್ಲಿಂದನೇ ಸಲ್ಯೂಟ್ ಹೇಳ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಭಯೋತ್ಪಾದನೆ ಭಾರತದ ಕಡೆ ಸುಳಿಯದಂತೆ ಮಾಡಬೇಕು ಅಂತ, ಭಯೋತ್ಪಾದಕರ ಮನೆಗೆ ನುಗ್ಗಿ ಹೊಡೆಯಬೇಕು ಅಂದ್ರೆ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ನಿಜ, ಇಂಥ ಸಮಯದಲ್ಲಿ ಯಾವುದೇ ತರಹದ ರಾಜಕೀಯ ಅಥವಾ ಇದೆಲ್ಲ ನೋಡದೆ ವಿ ಶುಡ್ ಸ್ಟ್ಯಾಂಡ್ ಅಸ್ ಒನ್ ನೇಷನ್. ಕೇಳೋಣ ಬನ್ನಿ ಏನ್ ಹೇಳಿದ್ರು ಅಂತ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಏನಾಗಿದೆ, ಬಹಳ ಅತ್ಯಂತ ಹೆಮ್ಮೆ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸ್, ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟ್ ಅನ್ನು ಹೇಳಿಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನ ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೀನಿ. ಒಂದು ಬಿಹಾರದ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಒಂದು ಆರೋಪ ಇತ್ತು. ಸೊ ಈಗ ಉಗ್ರರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂತದ್ದು ಆಗ್ಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸ್ಕೊಂತಾರೆ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವ್ದು ಹೆಚ್ಚು ಬೆಳೆಸಿ ಮಾತನಾಡಕ್ ಹೋಗ್ತಾ ಇಲ್ಲ. ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ